ಹಾಯ್ ಫ್ರೆಂಡ್ಸ್, ಸೂಪರ್ ಸಂಡೇ ಎಲ್ಲರಿಗೂ ಒಳ್ಳೆಯದಾಗಲಿ. ಗುರು ರಾಘವೇಂದ್ರಾಯ ನಮ. ಈ ದಿನ ಭಾರತದ ಒಂದು T20 ಕ್ರಿಕೆಟ್ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಅಂತ ಹೇಳ್ಬೇಕಾಗತ್ತೆ. ಮೊದಲು ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿರ್ತೈತಿ. ಗುವಾಹಟಿ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಅವರು 153ಕ್ಕೆ 9 ವಿಕೆಟ್ 20 ಓವರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು T20ಯಲ್ಲಿ ಬಹಳ ದಿನಗಳ ನಂತರ ಉತ್ತಮ ಬಾಲಿಂಗ್ ಪರಿಣಾಮವನ್ನು ಬೀರ್ತಾರೆ. 17 ರನ್ನಿಗೆ 4 ಓವರಲ್ಲಿ 3 ವಿಕೆಟ್ ಹೋಗಿದ್ರೆ ಮೊದಲ ಬಾರಿಗೆ ವರುಣ್ ಚಕ್ರವರ್ತಿ ಅವರನ್ನ ಆಶ್ಚರ್ಯದಾಯಕವಾಗಿ ತಂಡದಿಂದ ಹೊರಗಿಟ್ಟು ರವಿ ಬಿಷ್ಣೋಯ್ ಅವರನ್ನ ಆಯ್ಕೆ ಮಾಡಿರ್ತಾರೆ. ಅವರು ಕೂಡ 18ಕ್ಕೆ ಎಕನಾಮಿಕ್ ಬಾಲಿಂಗ್ ಹಾಕಿ 2 ವಿಕೆಟ್ ಹೋಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು 23 ರನ್ನಿಗೆ 2 ವಿಕೆಟ್ ಹೋಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ದಾಖಲೆ ಮೂಡಿದ್ದಾರೆ. T20 ಪಂದ್ಯದಲ್ಲಿ 126 ಪಂದ್ಯಗಳನ್ನು ಆಡಿದಂಥ ಹಾರ್ದಿಕ್ ಪಾಂಡ್ಯ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ. 1ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು 159 ಪಂದ್ಯವನ್ನು ಆಡಿರ್ತಾರೆ T20 ಪಂದ್ಯದಲ್ಲಿ. ನೆಕ್ಸ್ಟು ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಫಿಲಿಪ್ಸ್ 48, ಯಾರೂ ಒಬ್ಬರು ಅರ್ಧಶತಕ ಹೊಡೆಯಲ್ಲ. ಚಾಂಪ್ಮನ್ ಅವರು 32, 27 ಸ್ಯಾಂಟ್ನರ್ ಅವರು ಕೊಡುಗೆ ನೀಡಿದರೆ, ಇನ್ನು ಭಾರತದ ಹರ್ಷಿತ್ ರಾಣಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ಆಡಿದ ಈ ಸರಣಿ 2 T20 3 ODIದಲ್ಲಿ ಕಂಟಿನ್ಯೂ ಕಾನ್ವೆ ಅವರ ವಿಕೆಟ್ ಪಡೆದಂಥ ವಿಶಿಷ್ಟ ದಾಖಲೆಯನ್ನು ನಿರ್ವಹಿಸ್ತಾರೆ. ಇದುವರೆಗೂ ಕಂಟಿನ್ಯೂ ಆಗಿ ಯಾರು ಹೊಡೆದಿಲ್ಲ. ಜಗತ್ತಿನ ಇದು ಒಂದು ದಾಖಲೆನೇ ಅಂತ ಹೇಳಬೇಕು. ಅದು ಬಿಟ್ಟರೆ ನೆಕ್ಸ್ಟು ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಶಾಮ್ಸನ್ ಅವರು ಫಸ್ಟ್ ಬಾಲ್ ಗೋಲ್ಡನ್ ಡಕ್ ಆಗ್ತಾರೆ. ಅವರು 3 ಪಂದ್ಯದಲ್ಲಿ ಫೇಲ್ ಆಗಿದ್ದಾರೆ. ಏನಾದರೂ ತಿಲಕ್ ವರ್ಮಾ ಅವರು ಫಿಟ್ ಆದರೆ ಅವರ ಸ್ಥಾನ ಕಂಟಕ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟು ಅಭಿಷೇಕ್ ಶರ್ಮಾ ಅವರ ದಾಖಲೆಯ ವೀರ, ಅವರ ಗುರುವಿನ ದಾಖಲೆಯನ್ನು 73 ಸಿಕ್ಸನ್ನು ಹೊಡೆದದ್ದನ್ನು ಮೊದಲನೇ T20 ಪಂದ್ಯದಲ್ಲಿ ಮುಗಿದ್ರೆ, ಈ ಪಂದ್ಯದಲ್ಲಿ ಅವರ ಗುರುವು 12 ಬಾಲಲ್ಲಿ ಅರ್ಧಶತಕ, T20ಯಲ್ಲಿ ಜಗತ್ತಿನ ಅತ್ಯಂತ ವೇಗದ ಅರ್ಧಶತಕವನ್ನು 10ಕ್ಕೆ ಬಂದಾರಂತ ಹೇಳ್ಬೇಕು. 14 ಎಸೆತದಲ್ಲಿ ಇವತ್ತು ಅವರು ಅರ್ಧಶತಕವನ್ನು ದಾಖಲಿಸುತ್ತಾರೆ. ಭಾರತದ ಅತ್ಯಂತ ವೇಗದ 2ನೇ ಅರ್ಧಶತಕ, ಅದು ಅಲ್ಲದೆ ಜಗತ್ತಿನ ಅತ್ಯಂತ ವೇಗದ 2ನೇ ಅರ್ಧಶತಕ ಅಂತ ಹೇಳಿದ್ರೆ ನಿಸ್ಸಂದೇಹವಾಗಿ ಹೇಳಬೇಕಾಗುತ್ತೆ. ಅದು ಬಿಟ್ಟರೆ 3 ಹ್ಯಾಟ್ರಿಕ್ ಅರ್ಧಶತಕ ಸ್ಪೀಡಾಗಿ ಭಾರತೀಯರು ನಿರ್ವಹಿಸಿರ್ತಾರೆ. ಒಂದನೇದು ಪೈಲಾ ಮ್ಯಾಚ್ ಅಭಿಷೇಕ್ ಶರ್ಮಾ ಅವರು 22 ಬಾಲಲ್ಲಿ, ಸೆಕೆಂಡ್ ಮ್ಯಾಚಲ್ಲಿ 21 ಬಾಲಲ್ಲಿ ಇಶಾನ್ ಕಿಶನ್ ಅವರು, 3ನೇ ಪಂದ್ಯದಲ್ಲಿ 14 ಬಾಲಲ್ಲಿ ಅರ್ಧಶತಕ ಭಾರತದ ಬ್ಯಾಟ್ಸ್ಮನ್ಗಳದ್ದು ಇದೊಂದು ಈ ದಾಖಲೆ ಆಗಿರುತ್ತೆ. ಅದು ಬಿಟ್ಟರೆ ಸೂರ್ಯ ಅವರು ಸತತ 24 ಪಂದ್ಯಗಳ ನಂತರ ಅರ್ಧಶತಕವನ್ನು ಹಿಂದಿನ ಪಂದ್ಯದಲ್ಲಿ ಹೊಡಿತಾರೆ. ಈ ಪಂದ್ಯದಲ್ಲೂ ಕೂಡ ಅವರು ಅರ್ಧಶತಕವನ್ನು ಹೊಡೆದು ಅಜಯ್ ರಾಯ್ ಉಳಿತಾರೆ. ಈ ಪಂದ್ಯದಲ್ಲಿ ಒಟ್ಟಾರೆಯಾಗಿ 5 ಸಿಕ್ಸನ್ನು ಹೊಡಿತಾರೆ. ಅಭಿಷೇಕ್ ಶರ್ಮಾ ಅವರು 7 4 ಹೊಡಿತಾರೆ. ಸೂರ್ಯ ಅವರು 6 4 ಹೊಡಿತಾರೆ, 3 ಸಿಕ್ಸ್ ಹೊಡಿತಾರೆ. ಇವರು ಇಶಾನ್ ಕಿಶನ್ ಅವ್ರ ಬಗ್ಗೆ ಅವರು ಕೂಡ 13 ಬಾಲಲ್ಲಿ 28 ರನ್ನು, 2 ಸಿಕ್ಸ್, 3 4, ಒಟ್ಟಾರೆ 10 ಓವರಲ್ಲಿ 150+ ರನ್ ಇಂಡಿಯಾ ವಿನ್ನು. ಇದು ಒಂದು ದಾಖಲೆ, ವಿಶಿಷ್ಟ ದಾಖಲೆ ಅಂತ ಹೇಳಬೇಕಾಗುತ್ತದೆ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದವರು ರಂಜಿ ಪಂದ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಸೋತಾರ ಅನ್ನೋದು ಬಿಟ್ಟು